ಕಾವೇರಿ ಭಾಗದಲ್ಲಿ ಅನ್ಯಾಯವಾಗೋದು ಉತ್ತರ ಕರ್ನಾಟಕ ಖಂಡನೆ ಆಗ್ತದೆ. ಉತ್ತರ ಕರ್ನಾಟಕದ ಕೃಷ್ಣಾ ಮೇಲೆ ಅನ್ಯಾಯ ಆದಾಗೂ ಕಾವೇರಿ ಭಾಗದವರು ಬೆಂಬಲ ಕೊಡಬೇಕು. ಆ ರೀತಿ ರಾಜ್ಯದಲ್ಲಿ ಯಾವ ರಾಜ್ಯದ ಪಕ್ಷಗಳು ನಾವೆಲ್ಲ ಭಾಷಣ ಮಾಡಿದ್ವಿ ವಿಧಾನಸಭೆ. ಕಾವೇರಿ ಮತ್ತು ಕೃಷ್ಣಾ ಅಂದರೆ ಕರ್ನಾಟಕ ಆಗ್ತಾನೆ ಅದು ಒಂದು ಕಣ್ಣಿಗೆ ಆದ್ರೂ ತಪ್ಪು ಮಾಡ್ತೀವಿ. ಆದರೆ ಆ ಭಾವನೆ ಜನರಲ್ಲಿ ತರುವಂಥ ಕೆಲಸ ರಾಜಕೀಯ ಪಕ್ಷಗಳಿಗೆಲ್ಲ ಈ ರಕ್ಷಣಾ ವೇದಿಕೆಗಳಂತೂ ತುಟಿಪಿಟ. BJP ಇದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಆದ್ರೆ ಎಷ್ಟು ಜಿಗಿದಾಡ್ತಿದ್ರು, ಕಣ ಜಿಗಿದಾಡ್ತಿದ್ರು. ಇವತ್ತು ಬಂದು ಕರೆತೀವಿ, ಬಂದ್ ಮಾಡೋದಿಲ್ಲ. ನಾವು DK ಶಿವಕುಮಾರ್ ಅವ್ರಿಗೆ ಮಾತಾಡೋದು ಅಂದ್ರೆ ಇದೇನು ಕಾಂಗ್ರೆಸ್ಸಿನ ರಕ್ಷಣಾ ವೇದಿಕೆ, ಕನ್ನಡ ಭಾಷೆಯನ್ನು ಉಳಿಸೋದ್ರ ರಕ್ಷಣಾ ವೇದಿಕೆ. ಇವತ್ತು ಅವ್ರು ಯಾವುದೋ ಸಕ್ರಿಯವಾಗಿ ಒಂದು ಪಾಲ್ಗೊಳ್ತಿಲ್ಲ. ಅದೇ ಬೆಂಬಲನೇ ಅದೇ ಯಾಕೆ ಕೊಡಲಿಲ್ಲ ಬೆಂಬಲ? ಈಗ ಈ ಕನ್ನಡ ಈ ಕಡೆ ಉತ್ತರ ಕರ್ನಾಟಕದ ರಕ್ಷಣಾ ವೇದಿಕೆಯವರು ಕೇಳಬೇಕು ಅವ್ರ ಅಧ್ಯಕ್ಷರಿಗೆ, ಯಾಕೆ ಕೊಡೋದಿಲ್ಲ? ಕಾವೇರಿ ಕೊಡೋದಿಲ್ಲ, ಕೃಷ್ಣ ಕೊಡೋದಿಲ್ಲ, ಅಥವಾ DK ಶಿವಕುಮಾರ್ ಸರ್ಕಾರ ಇರೋದ್ರಿಂದ ಇದಕ್ಕೆ ಬೆಂಬಲ ಇಲ್ಲೋ? ಹೀಗೆ ಇವತ್ತು ನೋಡ್ರಿ, ಒಬ್ಬ ಸಚಿವ ನಮ್ಮ ದಲಿತ ಬಂಧುಗಳ ಬಗ್ಗೆ ಅಪಮಾನಕಾರಿಯಾಗಿ ಅವಹೇಳನಕಾರಿಯಾಗಿ ಮಾತನಾಡ್ತೀವಿ. ದಲಿತ ಸಂಘಟನೆಗಳು ನಾವ್ಯಾರು BJP ಅವರು ಅಥವಾ ಕಾಂಗ್ರೆಸ್ ಅಂತ ಮಾತಾಡಿದ್ರೆ ಎಷ್ಟು ಜೋರ ಹೋರಾಟ, ಎಷ್ಟು ಉಗ್ರ ಹೋರಾಟ, ಚೀರಾಟ, ಕೂಗಾಟ ಮಾಡ್ತಿದ್ವಿ. ಈಗ ಅದನ್ನು ಅವ್ನು ಕರೆ ರಾಜೀನಾಮೆ ಕೊಡಬೇಕು. ಇದು ದಲಿತ ಸಮುದಾಯ ಇರುವಂತಹ ಪ್ರದೇಶದ ಬಗ್ಗೆ ಅವಹೇಳನಕಾರಿ ಮಾತಾಡೋದು. ಮತ್ತು ಇವತ್ತು ದಲಿತ ಸಂಘರ್ಷ ಏನು ದಲಿತರ ಪರ ಹೋರಾಟ ಮಾಡೋರು ಎಲ್ಲಿ ಅದಾರೆ? ಹಿಂದೂಗಳಿಗೆ ಅನ್ಯಾಯ ಆದಾಗೂ ಮಾಡೋದಿಲ್ಲ. ಅಲ್ಲಿ ಮೈಸೂರು ಭಾಗದಾಗ ಒಬ್ಬದು ದಲಿತರಿಗೆ ಮುಸ್ಲಿಮರು ಹೋಗಿ ಮನೆ ಹೊಕ್ಕು ಹೊಡೆದ್ರೂ ದಲಿತ ಸಂಘಟನೆಗಳು ಹೋರಾಟ ಮಾಡೋದಿಲ್ಲ. ಅಂದರೆ ಇವರು ಕರ್ನಾಟಕದ ಹಿತ ಕಾಪಾಡೋರಲ್ಲೊತ್ತು ಇವೆಲ್ಲ ಎರಡು ಹುಬ್ಬರು ಹೋರಾಟ ಮಾಡಿದ್ರೆ ಅನಿಸ್ತದೆ. ಅದಕ್ಕೆ ಮುಖ್ಯಮಂತ್ರಿಗಳು ಈ ಹೋರಾಟ ನಿರಸಾಗಿದೆ, ವಿಫಲ ಆಗಿದೆ ಅನ್ನೋಕ್ಕಿಂತ ನೀವು ಪ್ರಾಮಾಣಿಕ ಆ ಭಾಗದ ಜನಪ್ರತಿನಿಧಿ ಇದ್ರಿ ಮತ್ತು ಆ ಭಾಗದವ್ರೆ ನೀರಾವರಿ ಸಚಿವರಾಗ್ಯಾರ ಮನೆ ಚಲುವರಾಯ ಸ್ವಾಮಿ. ನಿಮ್ಮ ಸ್ಟ್ಯಾಂಡ್ ಏನು ಹೇಳ್ರಿ ರಾಜ್ಯದ ಜನರಿಗೆ? ಇದೇ BJP ಸರ್ಕಾರ ಇದ್ದಾಗ ಇಡೀ ವಿಧಾನಸಭೆಯಲ್ಲಿ ಗಲಾಟೆ ಮಾಡ್ತಿದ್ರಿ. ಈಗ ನೀವೇ ಅಧಿಕಾರದಲ್ಲಿದ್ರಿ, ಹೇಳ್ರವ್ರಿಗೆ ಮ್ಯಾಗಿನಾಗ ಏನು ಕೃಷ್ಣ ಇದು ಏನಿಲ್ಲ ಟ್ರಿಬ್ಯುನಲ್ಗೆ ಹೇಳ್ರಿ ನೀರು ಎಲ್ಲೈತಿ, ನೀವು ಬಂದು ಅಳೀರಿ. ಸುಮ್ಮನೆ ನೀರು ಬಿಡ್ರಿ ತಲುಪುತ್ತ ಆದೇಶ ಮಾಡಿದ್ರೆ ಹೆಂಗೆ? ವಾಸ್ತವಿಕವಾಗಿ ಆ ಒಂದು ಪ್ರದೇಶಕ್ಕೆ ಬರಬೇಕು. ವಾದ ಸರಿಯಾಗಿ ಮಾಡಲಾರ್ದಕ್ಕೆ ಈ ರೀತಿ ಎಲ್ಲ ವಸೂಲಿ ಹಚ್ಚಿದ ವಕೀಲರಿ ಮೆರಿಟ್ ಮ್ಯಾಗ ವಕೀಲರು ಕೊಡಬೇಕು. ತಮಿಳ್ನಾಡದವ್ರು ನೋಡ್ರಿ ಎಂತಿಂಥ ವಕೀಲರು ಕೊಡ್ತಾರೆ. ನಮ್ಮವ್ರಿಗೆ ವಕೀಲರನ್ನ ಸರಿಯಾಗಿ ಡೆಪ್ಯೂಟ್ ಮಾಡೋದಿಲ್ಲ. ಯಾರೋ ಕೆಲವೊಂದು ಮಂದಿ ತಮ್ಮ ಏನು ಅಂತಾರಲ್ಲ ವೈಯಕ್ತಿಕ ಗೆಳತನಕ್ಕೆ ತಮ್ಮ ಜಾತಿಯವ್ರನ್ನ ಅಲ್ಲಿ ಡೆಪ್ಯೂಟ್ ಮಾಡ್ತಾರೆ. ತಮಿಳ್ನಾಡದವ್ರು ಹಂಗಿಲ್ಲ, ಇಡೀ ಇಂಡಿಯಾದಾಗ ಟಾಪ್ 10 ತೆಗಿರುವಂಥ ವಕೀಲರನ್ನ ಅವರು ಹೈರ್ ಮಾಡ್ತಾರೆ. ಇದನ್ನು ಮಾಡೋದಿಲ್ಲ, ದೊಡ್ಡ ಮಿಸ್ಟೇಕ್ ಇದು. ಯಾಕಂದ್ರೆ ಅಲ್ಲಿ ಕೂತವ್ರಿಗೆ ನಮ್ಮ ಪರಿಸ್ಥಿತಿಯನ್ನು ಭಾಳ ಅವ್ರಿಗೆ ಅರ್ಥ ಆಗುವಂಗ ಮತ್ತು ಅವ್ರಿಗೇನು ಹೇಳಬೇಕು, ನೀವು ನೀರು ಬಿಡೋದು ಹೇಳ್ತೀರಿ, ನಮ್ಮಲ್ಲಿ ಇಷ್ಟು ಸ್ಟೋರೇಜ್ ಇದೆ, ನಮ್ಮ ಇಷ್ಟು ಎಕರೆ ನೀರಾವರಿ ಬೇಕು, ಬೆಂಗಳೂರು ಅಂತ ಮಹಾನಗರ ಕುಡಿ ನೀರು ಬೇಕು, ಮತ್ತು ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಕುಡಿ ನೀರು ಕಾವೇರಿ ಮೇಲೆ ಡಿಪೆಂಡ್ ಇದೆ. ನೀವು ಅಲ್ಲಿ ಸರಿಯಾಗಿ ವಾದ ಮಾಡಿರಿ, ಅದು ಮಾಡೋದಿಲ್ಲ. ಬರೀ ಎಲ್ಲಾದ್ರೂ ನಾವು ಬರೀ ರೊಕ್ಕ ಹೊಡಿದು ಕೆಲಸ ಬಿಡ್ತೀವಿ ಅಂತ ವಕೀಲರು ಕೊಟ್ಟರೆ ಹೆಂಗೆ ಉದ್ಧಾರ ಆಗ್ತದೆ ಕರ್ನಾಟಕ? ಈ ನಮ್ಮ ಕೃಷ್ಣಾದಾಗೂ ಅದೇ ಪರಿಸ್ಥಿತಿ ಬಂದರೆ ನಮಗೆ ಪಾಲ ಸರಿಯಾಗಿ ಇನ್ನೂ ಹೋರಾಟ ಮಾಡಾಕತ್ತೀವಿ ನಾವು. ಕೃಷ್ಣ ಸಿಗ್ತಾ ಇದೆ. ಅದೇ ಹೇಳೋದಿಲ್ಲ. ಈಗ ಅವ್ರಿಗೆ ದಲಿತ ಸಂಘರ್ಷ ಸಮಿತಿ ಏನು ಮಾಡಾಕತ್ತಾರೆ? ಇಷ್ಟು ಕೆಟ್ಟ ಶಬ್ದ ಉಪಯೋಗ ಮಾಡ್ಯಾರ. ಆ ಶಬ್ದವನ್ನು ಬಾಯಲ್ಲಿ ಯಾರೂ ಹೇಳ್ಬಾರ್ದು. ಪಾಪ ಅವರ ಸಾವಿರಾರು ವರ್ಷಗಳಿಂದ ತುಳಿತಪಟ್ಟಂಥ ಜನಾಂಗ ಇರುವ ಪ್ರದೇಶದ ಬಗ್ಗೆ ಅವಹೇಳನಕಾರಿಯನ್ನು ಮಾತಾಡಿದರೆ ಏನಾರ ಈ ರಾಜ್ಯದ ಮುಖ್ಯಮಂತ್ರಿಗೆ ದಲಿತರ ಬಗ್ಗೆ ಅವರ ಸ್ವಾಭಿಮಾನ ಬಗ್ಗೆ ಏನಾರ ಮನುಷ್ಯರಿದ್ದರೆ ತಕ್ಷಣ ಮಂತ್ರಿಮಂಡಲದಲ್ಲಿ ವಜಾ ಮಾಡಿ ಅಂತಾರೆ ಇರಬಾರ್ದು. ಯಾಕಂದ್ರೆ ನಾವೆಲ್ಲ ಜನಪ್ರತಿನಿಧಿಗಳು. ರಾಜ್ಯ ಸಮುದಾಯಕ್ಕೆ ಅವಮಾನಕಾರಿಯಾಗಿ ಮಾತಾಡಿದ್ರೆ ಅದು ಭಾಳ ದೊಡ್ಡ ಘೋರ ಅಪರಾಧ. ನನಗೆ ಕ್ಷಮೆ ಮಾಡೋಕ್ಕಾಗೋದಿಲ್ಲ. ನಾಳೆ ವಿಷಾದ ವ್ಯಕ್ತಪಡಿಸ್ತೀನಿ. ಸಣ್ಣ ಹುಡುಗಲ್ಲ.
ಇವ್ 1ನೇ 2ನೇ ಕಲ್ತನಪ್ಪ ಅಥವಾ ಶಾಲೆಗೆ ಹೋಗಿಲ್ಲ ನಮ್ಮಿಂದೊಮ್ಮೆ ಬಂದು ಮಂತ್ರಿ ಮಾಡ್ಯಾರ ಅಂದ್ರೆ ಇಂಥವ್ರೆಲ್ಲ ಹಿಂಗೆ ಮಾತಾಡೋದ್ರಿಂದ ಏನೋ ಅವ್ರ ಮೋದಿಗೆ ಬೈಲಾಕ್ ಹೋಗಿ ಪಾಪ ಈ ಉದಾಹರಣೆ ಹಾಕೊಂಡು ಮೋದಿಯವ್ರಿಗೆ ಬೈ ನೀ ಬೇಕಾ ಶಬ್ದಕ್ಕೆ ಬೈ. ಯಾಕಂದ್ರೆ ನೀವು ವಿರೋಧ ಪಕ್ಷದವ್ರಿಗೆ ನಿಮ್ಮ ಬೈ ಚಟ ಐತಿ. ಯಾಕಂದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನೇ ಪರ್ಮಿಷನ್ ಕೊಟ್ಟಾರೆ. ಮೋದಿಯವ್ರಿಗೆ ಎಷ್ಟು ಹೆಚ್ಚು ಬೈತಾರೆ, RSSಗೆ ಎಷ್ಟು ಹೆಚ್ಚು ಬೈತಾರೆ, ಅವ್ರಿಗೆ ಮಂತ್ರಿ ಮಾಡಿರಿ, ಅವ್ರಿಗೆ ಚಲೋ ಪೋರ್ಟ್ಫೋಲಿಯೋ ಕೊಟ್ರೆ ಹೇಳಿ ರಾಹುಲ್ ಗಾಂಧಿ ಫರ್ಮಾನ ಐತೆ. ಸೋಮುಟಕ್ಕೆ ಸಲ್ಲಿಸಲ್ಲ ಆಗ್ಬೇಕು. ಮತ್ತಿದ್ದು ನಮ್ಮ ಸೆಕ್ರೆಟ್ರಿಗಳದಲ್ಲ ರಗಟ್ರಿ. ಅದೇ ಯಾವರೇ ಮತ್ತೊಬ್ಬ BJP ಮಾಡಿದ್ದಂದ್ರೆ ಇಟ್ಟತ್ತಿ ರಾಜ್ಯ ತುಂಬ ಬೆಂಕಿ ಹಚ್ಚುತ್ತದೆ. ಯಾರೋ ಪಾಪ ಯಾರೋ ಒಬ್ಬ ತಪ್ಪಿ ಏನೋ ಅಧಿಕಾರಿ RSS ಮಾತಾಡಿದ್ರೆ ಗತಿ ಏನಾಗ್ತಿತ್ತು. ಈಗ ಹೇಳ್ರಿ ಎದ್ದೇಳಿ ಬರೀ ಜೈ ಭೀಮ್ ಅಂತ ಹೇಳಿ ಮನೆಗೆ ಜಂಡ ಬರೀ BJP ಸಾಲ ಹಿಡಿವಾಡ್ರಿ. ಹೊರಗೆ ಬರ್ರಿ. ಭೀಮರಾವ್ ಅಂಬೇಡ್ಕರ್ ಅವ್ರು ಯಾವಾಗಲೂ ಕಾಂಗ್ರೆಸ್ಗೆ ವಿರುದ್ಧ ಇದ್ದರು. ಅವ್ರು ಹೇಳ್ತಿದ್ರು ಕಾಂಗ್ರೆಸ್ಗೆ ಒಂದು ಓಟ್ ಹಾಕ್ಬಾರ್ರಿ, ಕಾಂಗ್ರೆಸ್ ಒಂದು ಉರಿತಿರೋ ಮನೆ, ಅಲ್ಲಿ ಅಸ್ಪೃಶ್ಯರಿಗೆ ಎಂದೂ ನ್ಯಾಯ ಸಿಗೋದು. ಅದನ್ನು ಬಿಟ್ಟು ಹೊಳ್ಳಿ ಹೋಗಿ DK ಶಿವಕುಮಾರ್ ಕಾಲು ಹಿಡಿದು ಸೋನಿಯಾ ಕಾಲು ಹಿಡಿದು ಬಿಡ್ರಿ ಅಂತ ಹೇಳಿ ದಲಿತರಿಗೆ ಕರೆ ಕೊಟ್ಟಾರಲ್ಲ. ಸರ್, ಈಗ ಬಿಡದಿಲಿ ಒಂಥರ ಹೋರಾಟ JDS ಭಾಳ ತೀವ್ರ ಮಾಡ್ತಾರೆ. ಇದರ ಬೆನ್ನಲ್ಲಿ ಏನೋ ಅಂತಂದರೆ ನಿನ್ನೆ ಏಕಾಏಕಿ ದಾಳಿ ನಡೆದಿದೆ ಜೈಲಿನಲ್ಲಿ. ಅಲ್ಲಿ ಏನು ಮಾಡ್ತಾರೆ, ಪ್ರಜ್ವಲ್ ರೇವಣ್ಣ ಅವರು ಮೊಬೈಲಲ್ಲಿ ಮಾತಾಡ್ತಾ ಇರುವಂಥದ್ದು, T-ಶರ್ಟ್ ಹಾಕ್ಕೊಂಡಿರೋದು, ಇದನ್ನು ವೈರಲ್ ಮಾಡ್ತಾರೆ. ಮತ್ತು ಖುದ್ದಾಗಿ ಗೃಹ ಮಂತ್ರಿಗಳಿಂದ ನಾನೇ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ, CM ಒಟ್ಟಿಗೆ ಮಾತಾಡಿ ಈ ರೀತಿ ಮಾಡಿ. ಅಂದರೆ ಎಲ್ಲೋ ಒಂದು ಕಡೆ ಬಿಡದಿ ಹೋರಾಟ ಅಂದರೆ JDSನಿಂದ ಹತ್ತಿಕ್ಲಿಕ್ಕೆ ಪ್ರಯತ್ನ ಆಯಿತು ಅಂತ ಅನಿಸ್ತಿದೆ. ನೋಡಿರಿ, ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕಾಗ್ತದೆ. ಈಗ ನೀವು ತನಿಖೆ ಬಿಡದಿಕ್ಕಿಂತ ಬದಲೇ ಯಾಕೆ ನೀವು ಎಷ್ಟು ಸಲ ಆ ಜೈಲಿನಾಗ ಕಂಪ್ಲೇಂಟ್ ಬಂದಾವು. ಅಲ್ಲಿ ಒಳಗೆ ಎಲ್ಲ ರಾಜಾರೋಷವಾಗಿ ಗಾಂಜಾ, ಅಫೀಮು, ವೈಶ್ಯಾವಾಟಿಕೆ ಎಲ್ಲ ನಡೀತದೆ. ಅಲ್ಲಿ ಒಬ್ರು ಹೆಣ್ಮಗಳಿದ್ರಲ್ಲ, ಹೌದು, ಯಾರು ಮೇಡಮ್ ಅವರು ಬಂದು ಓಪನಾಗಿ ಹೇಳ್ಯಾರ. ಅದನ್ನು ಕ್ರಮ ತಗೊಲಾರ್ದಂಗೆ ಬಿಡದಿ ಹೋರಾಟ ಅದನ್ನು ಒಂದು ರೀತಿ ಅದರ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ, ಈ ದೇವೇಗೌಡರ ಕುಟುಂಬವನ್ನು ಅಪಮಾನ ಮಾಡಲಿಕ್ಕೆ ನೀವು ಕ್ರಮ ತಗೋರಿ. ನೀವು ನಾವನ್ನು ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಆದರೆ ಇದನ್ನೇ ಯಾಕೆ ಬಿಡದಿಕ್ಕಿಂತ ಮೊದಲು ಯಾಕೆ ಮಾಡಲಿಲ್ಲ? ಇದೇನು ಬಿಡದಿ ಹೋರಾಟ ಚಾಲು ಆದಾಗಿನಿಂದ ಆ ಜೈಲಿನಾಗ ಏನು ನಮ್ಮ ಪರಪ್ಪನಗರನಾಗ ನಡೆದಿಲ್ಲ. ಭಾಳ ವರ್ಷಗಳಿಂದ ಎಲ್ಲ ಒಳ್ಳೆಯ IPS ಅಧಿಕಾರಿಗಳು ಅದನ್ನು ಸಾಕಷ್ಟು ಸಲ ಮನಸ್ಸು ಬಿಚ್ಚಿ ಹೇಳಿದ್ದಾರೆ. ಅವ್ರು ಟ್ರಾನ್ಸ್ಫರ್ ಮಾಡಿಬಿಡ್ತೀರಿ. ಯಾಕಂದ್ರೆ ನಿಮ್ಗೆ ಮಾಮೂಲಿ ಸಿಗ್ತೈತೆ. ಅಲ್ಲಿರೋ ಜೈಲ್ ಸೂಪರ್ಡೆಂಟು ಅಲ್ಲಿ ಹೆಡ್ ಏನದಾನ ಅವರು ನೋಡ್ರಿ, ಇಂತಿಂಥವು ನಟೋರಿಯಸ್ ಜನ ಅದರಲ್ಲಿ ಭಯೋತ್ಪಾದಕರದಾರ, ಮತ್ತು ಪಾಲಿಟಿಕಲಿ ಭಾಳ ಇನ್ಫ್ಲೂಯೆನ್ಸ್ಡ್ ಏನು ಪ್ರಿಸನರ್ ಅದಾರ. ಅಲ್ಲಿ ನೀವು ಇದನ್ನು ರೇವಣ್ಣನ ಒಂದು ಉದಾಹರಣೆ ಸರ್. ಆಮೇಲೆ ಅವರು ಬಿಡದಿ ಹೋರಾಟದಿಂದ ಹಿಂಸರಿಬೇಕು. ಮತ್ತು ಈಗ ಹಂಗೇನಾರು ಮಾಡ್ಯಾರ ತಳಿ ನಮ್ಮ BJP ಅಧ್ಯಕ್ಷ ಭಾಳ ಬುದ್ಧಿವಂತರಿ. ಕಿರಿಕಿರಿ ಬೇಡ ನಾವ ಎಲ್ಲಿದ್ರಿ ನೋಡಿ ಇಲ್ರಿ ಅಲ್ಲಿ ಎಲ್ಲ ಪರಿಹಾರ ತೊಗೊಂಡಾರ ಅಂತೇಳಿ ಮಧು ಬಂಗಾರಪ್ಪನ ಮುಂದೆ ಹೇಳಿ ಕರೆಯಾಕ ಖರೇ ಬುದ್ಧಿವಂತ. ಈಗ ನೀವು ಇನ್ನೊಂದೇನು ವಿಶೇಷ ಅಂದರೆ ಅವ್ರು ಏನೀಗ ನಿನ್ನೆ ಒಂದು ಬಿಡುಗಡೆ ಆಗಿದೆ ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರು 10 ಮೊಬೈಲ್ನ ಸೀಸ್ ಮಾಡಿದ್ದಾರೆ. ಉಳಿದವ್ರು ಯಾರ್ದೂ ಕೂಡ ಮೊಬೈಲ್ನಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಆ ರೀತಿ ವಿಡಿಯೋ ಯಾವುದೂ ರಿಲೀಸ್ ಆಗಿಲ್ಲ, ಯಾವುದೂ ವೈರಲ್ ಆಗಿಲ್ಲ. ಆದರೆ ಕೇವಲ ರೇವಣ್ಣ ಮಾತ್ರ ಏನು ಪ್ರಜ್ವಲ್ ರೇವಣ್ಣ ಏನು ಮಾತಾಡ್ತಾ ಇದ್ರು ಅದು ಮಾತ್ರ ವೈರಲ್ ಆಗಿದೆ. ಅದೇ ಹೆಂಗೆ ಹೊರಗಡೆ ಸಿಕ್ತು, ಅದ್ಯಾಕೆ ಹೊರಗಡೆ ಬಂತು ಅಂತ ಅದು ಹೆಂಗೆ ಸಾರ್ವಜನಿಕವಾಗಿ ಇವರು ವೈರಲ್ ಹೆಂಗೆ ಬಿಡುಗಡೆ ಮಾಡಿದ್ರು ಅಂದ್ರೆ ಉದ್ದೇಶಪೂರ್ವಕವಾಗಿ ಆ ಒಂದು ದ್ವೇಷವನ್ನು ಏನು ಕುಮಾರಸ್ವಾಮಿಯವರು ಅವರ ನಿಖಿಲ್ ಕುಮಾರಸ್ವಾಮಿ ಅವರು ಉಗ್ರವಾಗಿ ಹೋರಾಟ ಪ್ರಾರಂಭ ಇವರೆಲ್ಲ ಸುಳ್ಳು ಹೇಳಿದಾರಲ್ಲ. ರೈತರಿಗೆ ಎಲ್ಲ ಅಲ್ಲಿ ಏನು ಬೆಳೆಯಲೇ ಇಲ್ಲ, ನೀರೇ ಇಲ್ಲ, ಅದ್ರ ಬಗ್ಗೆ ಅಪಮಾನ ಮಾಡಿದಾರಲ್ಲ ರೈತರಿಗೆ. ಇವೆಲ್ಲ ಬಣ್ಣ ಬಯಲಾಗ್ತದೆ ಅಂತ ಹೇಳಿ. ಯಾಕಂದ್ರೆ ಭಾಳ ಸಲ ಹೇಳೀನಿ, ಅಲ್ಲಿ ರೈತರು ಹೇಳಿದ್ದು ನನಗೆ ಒಂದು ದೊಡ್ಡ ಮೊತ್ತದ ಕಾಣಿಕೆಯಾಗಿ ಬಿಡದಿ ಜಮೀನು ಕೊಡೋರು ಅದಾರ ಮುಖ್ಯಮಂತ್ರಿ ಮಾಡಿದ್ದಕ್ಕೆ. ಇದು ಭಾಳ ರೈತರು ಹೇಳ್ಯಾರ. ನಾ ಬಿಡದಿಗೆ ಹೋದಾಗ ಇವತ್ತು ಮುಂಜಾನೇನು ಅಲ್ಲಿ ಒಬ್ಬ ಚೇತನ್ ಶಿವರಾಮೇಗೌಡ ಅಂತ ಒಬ್ಬ ರೈತ ನಾನು ಫೋನ್ ಮಾಡಿದ್ದೆ ಬೆಳಿಗ್ಗೆ. ಅಲ್ಲಿ ದಂಡಿ ಕೂತಿದ್ರು. ಅವ್ರ 10,000 ಕೋಟಿ ರೂಪಾಯಿ ದೊಡ್ಡ ಒಂದು ಹಗರಣ ಇದೆ. ಅದನ್ನು ಏನಾರು ಮಾಡಿ ಅದು ಲ್ಯಾಂಡ್ ಎಕ್ವಿಸಿಷನ್ ಮಾಡಬೇಕು, ಅದನ್ನು ರೈತನ ಒಕ್ಕಲೆಬ್ಬಿಸಬೇಕು. ಪಾಪ ಅವ್ರಿಗೆ ಒಂದು 2 ಕೋಟಿ 3 ಕೋಟಿ ಕೊಡ್ತೀನಿ ಅಂತ ಆಸೆ ಹಚ್ಚಿ ಏನು ಹಾಳು ಮಾಡ್ತಾ ಇದ್ದಾರಲ್ಲ. ಈ ಮುಖ್ಯಮಂತ್ರಿಯವ್ರಿಗೆ ಈ ರಾಜ್ಯದ ರೈತರಿಗೂ ನೆಮ್ಮದಿ ಇಲ್ಲ, ಸಾಮಾನ್ಯ ಜನನೂ ನೆಮ್ಮದಿ ಇಲ್ಲ. ದಲಿತರ ಮ್ಯಾಗ ದೌರ್ಜನ್ಯ ಅಂತರೂ ಹೆಚ್ಚಾಕೋತ ಹೊಂಟಿದೆ. ಈ ಪರಿಸ್ಥಿತಿ ಒಳಗೆ
ನಾ ಇಷ್ಟೇ ಹೇಳ್ತೀನಿ ಕುಮಾರಸ್ವಾಮಿ ಅವ್ರಿಗೆ, ಏನೇ ಮಾಡಲಿ ಅವ್ರು ಬಟ್ ಇದನ್ನು ಬಿಡದಿ ಹೋರಾಟ ಬಿಡಬೇಡಿ. ಬಿಡದಿ ಹೋರಾಟ ನಾಳೆ ನಾನು ಸೋಮವಾರದಿಂದ ಅಧಿವೇಶನಕ್ಕೆ ಹಾಜರಾಗ್ತೀನಿ. ಯಾಕಂದ್ರೆ ಇವತ್ತು ಸದನ ನಡೀದಿಲ್ಲ. ನಮ್ಮ ಡಾಕ್ಟರ್ ಸುಧಾಕರ್ ಅವರ ಮಂತ್ರಿಗಳು ತಿಳ್ಕೊಂಡಿದ್ದರಿಂದ 2 ದಿವಸ ಏನೂ ಕೆಲಸ ಹೋಗಲ್ಲ. ಅದಕ್ಕೆ ನಾನು ಸೋಮವಾರ ಹೋಗ್ತೀನಿ. ಬಿಡದಿ ಅಷ್ಟೇ ಅಲ್ಲ, ಇವತ್ತು ಕನಕಪುರದಲ್ಲಿ ಅದೇ ಪ್ರಾಬ್ಲಮ್ ಇದೆ. 3-4 ಕಡೆ ರೈತರು ವಿರೋಧ ಮಾಡಿದ್ರು, ಅವ್ರಿಗೆ ಜಬರ್ದಸ್ತಿ ತಗುವಂಥದ್ದು. ನಾವು ಅಲ್ಲಿ ವಿಧಾನಸಭೆಯಲ್ಲಿ ನಾವು ಕೇಳ್ತೀವಿ, ಪ್ರಶ್ನೆ ಕೇಳ್ತೀವಿ ಮುಖ್ಯಮಂತ್ರಿ. ಥ್ಯಾಂಕ್ ಯು ಸರ್.